ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಲೆಟರ್ನ ಹಾಕಿದ್ದಾರೆ. ಸೊ ಆದಷ್ಟು ಬೇಗ, ಅತಿ ಜರೂರು ಅಂತಂದರೆ ಬೇಗ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಪ್ರಸ್ತುತ ವಿವರಗಳನ್ನು ಸಲ್ಲಿಸುವ ಬಗ್ಗೆ. ವಿಲೇಜ್ ಅಕೌಂಟೆಂಟ್ ರೀನೇಮ್ ಚೇಂಜ್ ಆಗಿದೆ ಅಲ್ವಾ, ಸೊ ಗ್ರಾಮ ಆಡಳಿತ ಅಧಿಕಾರಿ ಅಂತ ಚೇಂಜ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ವಿವರಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ನ ಹಾಕಿರುವಂಥದ್ದು. ಸೊ ಈ ಲೆಟರ್ ಹಾಕಿರೋದು 25/1/2024. ಸೊ ನಾನು ವಿಡಿಯೋ ಮಾಡೋದು ಡಿಲೇ ಆಗೋಯಿತು. ಸೊ ಕೆಲಸ ಮಾಡಿಕೊಂಡು ವರ್ಕ್ ಮಾಡ್ತಾ ಮತ್ತು ವೀಡಿಯೋಸ್ ಮಾಡೋದು ತುಂಬ ಕಾಮೆಂಟ್ಸ್ ಬರ್ತಿತ್ತು. ಸೊ ಅದಕ್ಕೆ ರಿಪ್ಲೈ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಿಲ್ಲ, ಹಂಗಾಗಿದೆ. ಸೊ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ, ಸೊ ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲೇನು ವಿಷಯ ಏನು ಅಂತಂದರೆ, ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಪ್ರಸ್ತುತ ವಿವರಗಳನ್ನು ಸಲ್ಲಿಸುವ ಬಗ್ಗೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಖಾಲಿ ಇರುವ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆ 2023, 2024, 25 ಹಾಗೂ 26ನೇ ಸಾಲಿಗೆ ವಾರ್ಷಿಕವಾಗಿ 500 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತ ನೀಡಿರುತ್ತದೆ. ಸೊ ಈಗ ಪ್ರಸ್ತುತ ಖಾಲಿ ಇರುವಂತಹ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಎಷ್ಟು ಅಂತಂದರೆ 1820 ಹುದ್ದೆಗಳು ಖಾಲಿ ಇದೆ. ಸೊ ಅದರ ಪೈಕಿ 1000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಸೊ ಕಂದಾಯ ಸಚಿವರು ಹೇಳಿದ ಹಾಗೆ ನಿಮಗೆ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೊ ಆದಷ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಕಂದಾಯ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಮತ್ತು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಕೂಡ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಹಿನ್ನೆಲೆಯಲ್ಲಿ ಇದರೊಂದಿಗೆ ಲಗತ್ತಿಸಿ ಸಂಬಂಧ 2ರಲ್ಲಿ ಆಡಳಿತ ಸುಧಾರಣೆ ಆದೇಶ ಸಂಖ್ಯೆದು. ನೆಕ್ಸ್ಟ್ ರಿಸರ್ವೇಷನ್ಸ್, ವರ್ಟಿಕಲ್ ರಿಸರ್ವೇಷನ್ನು, ಹಾರಿಜಾಂಟಲ್ ರಿಸರ್ವೇಷನ್, ಸೊ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಹನ್ನೊಂದು ಗ್ರಾಮ ಆಡಳಿತ ಅಧಿಕಾರಿಗಳ ವಿವರ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಎಲ್ಲ ಜಿಲ್ಲೆಗಳು 31 ಜಿಲ್ಲೆಗಳದ್ದು ಮತ್ತು ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು, ಭರ್ತಿಯಾದ ಹುದ್ದೆಗಳ ಸಂಖ್ಯೆ. ಸೊ ಇಲ್ಲಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ 251. ಸೊ ಅದರಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿರುವಂತಹ ಸಂಖ್ಯೆ ಎಷ್ಟು ಅಂತಂದರೆ 195. ಈಗ ಖಾಲಿ ಹುದ್ದೆಗಳ ಸಂಖ್ಯೆ 56 ಇದ್ದಾವೆ. ಸೊ ಈ 56 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು 31 ಹುದ್ದೆಗಳಿಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಆರ್ಥಿಕ ಇಲಾಖೆಯು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸಹಮತಿಸಿರುವ 1000 ಹುದ್ದೆಗಳನ್ನು ಅನುಗುಣವಾಗಿ ಪ್ರಪೋರ್ಷನೇಟ್ ಆಗಿ ಜಿಲ್ಲಾವಾರು ನಿಗದಿಪಡಿಸಿರುವ ಹುದ್ದೆಗಳ ಸಂಖ್ಯೆ ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರತಿಯೊಂದು ಜಿಲ್ಲೆದು ಕೂಡ ಇದೆ. ಸೊ ನೀವು ಬೇಕಾದರೆ ಸ್ಕ್ರೀನ್ಶಾಟ್ನ ತಗೋಬೋದು, ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ. ಸೊ ಎಷ್ಟು ಹುದ್ದೆಗಳಿವೆ ಅಂತ ಹೇಳಿ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು. ಸೊ ಆದಷ್ಟು ಇದು ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರುವಂಥದ್ದು. ಸೊ ಸುಮಾರು ಕಾಮೆಂಟ್ಸ್ ಬಂದಿದೆ. ಸೊ ಅದಕ್ಕೂ ರಿಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ನೆಕ್ಸ್ಟು ಇಲ್ಲಿ ನೋಡ್ತಿರಬಹುದು. ಸೊ ಸುಮಾರು ಇನ್ನು ನನ್ನ ಕಾಮೆಂಟ್ಸ್ ಆಗಿದ್ರು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ ಅಂತ. ಕೊಡ್ಬೋದು, ಮೇ ಬಿ ಇಲ್ಲ ಅಂತ ನೋಡಬೇಕು. ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಲ್ವಾ. ಸೊ ಅದು ಡಿಪೆಂಡ್ ಆಗುತ್ತೆ. ನೋಟಿಫಿಕೇಷನ್ ಬಂದ ಮೇಲೆ ಮತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ 54 ಹುದ್ದೆಗಳಿದ್ದರೆ ಅದರಲ್ಲಿ 13ಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ನೆಕ್ಸ್ಟು ಯಾದಗಿರಿ 10 ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು. 18 ಖಾಲಿ ಹುದ್ದೆಗಳ ಸಂಖ್ಯೆ ಇದೆ. ಸೊ ಈಗ ಟೋಟಲ್ ಎಷ್ಟು ಅಂತಂದರೆ 1820 ಹುದ್ದೆಗಳು ಖಾಲಿ ಇದ್ದರೆ ಅದರಲ್ಲಿ 1000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು. ಸೊ ಬೇಗನೆ ನೋಟಿಫಿಕೇಷನ್ ಆಗುತ್ತೆ. ಆದಷ್ಟು ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.